ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ 100% ಎಲ್ರಿಗೂ ಮ್ಯಾಚ್ ಆಗಬೇಕು ಅಂತ ಇಲ್ಲ. ಹಾಗಾಗಿ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈಗ ಓವರಾಲ್ ಎನರ್ಜಿ ಪ್ರಕಾರ ಈ ರೀಡಿಂಗನ್ನು ನೋಡೋಣ. ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ ಅವರ ಹೆಸರನ್ನು ನೆನೆಸ್ಕೊಂಡು ಅವರನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈ ರೀಡಿಂಗ್ ಅನ್ನೋದು ಜನವರಿ 2026 ನ್ಯೂ ಮೂನ್ ಎನರ್ಜಿ ಜೊತೆ ಕನೆಕ್ಟ್ ಆಗಿದೆ. ಇದು ವರ್ಷದ ಮೊದಲ ನ್ಯೂ ಮೂನ್. ಈ ನ್ಯೂ ಮೂನ್ ಅನ್ನೋದು ನಿಮ್ಮ ಲೈಫ್ನಲ್ಲಿ ಹೊಸ ಶುರು, ಹೊಸ ಬಿಗಿನಿಂಗ್, ಹೊಸ ಕ್ಲಾರಿಟಿ, ಹೊಸ ಹೀಲಿಂಗ್ ತರುವ ಶಕ್ತಿ ಇದೆ. ಸೊ ವರ್ಷದ ಮೊದಲ ನ್ಯೂ ಮೂನ್ ಆಗಿರೋದ್ರಿಂದ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ನಿಮ್ಮ ಎಮೋಷನ್ಸನ್ನು ಟೆಸ್ಟ್ ಮಾಡಬೇಕಾಗಿದೆ, ಚೆಕ್ ಮಾಡಬೇಕಾಗಿದೆ. ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ, ಯಾವ ರೀತಿ ಯೋಚನೆ ಮಾಡ್ತಾ ಇದ್ದೀರಾ, ನೀವು ಅವರನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ, ನಿಮ್ಮ ಯೋಚನೆಯನ್ನು ಪಾಸಿಟಿವ್ ಆಗಿಡೋದಕ್ಕೆ ಪ್ರಯತ್ನ ಪಡಿ. ಯಾವುದೇ ವ್ಯಕ್ತಿಯ ಬಗ್ಗೆ, ಯಾವುದೇ ವ್ಯಕ್ತಿಯ ರಿಲೇಟೆಡ್ ನೀವು ಗಾಸಿಪ್ ಮಾಡದೇ ಇರೋದು ಒಳ್ಳೆಯದು. ಹಾಗಾಗಿ ನ್ಯೂ ಮೂನ್ ಅನ್ನೋದು ಅಷ್ಟೇ ಒಳ್ಳೆಯ ಎಫೆಕ್ಟನ್ನು ಬ್ಯೂಟಿಫುಲ್ ರೀತಿಯಲ್ಲಿ ನಿಮ್ಮ ಲೈಫ್ನಲ್ಲಿ ತರುವಂತೆ ಆಗಲಿ. ಹಾಗಾಗಿ ಯಾವುದೇ ವ್ಯಕ್ತಿ ಬಗ್ಗೆ ಗಾಸಿಪ್ ಮಾಡಬೇಡಿ, ಯಾರ ಬಗ್ಗೆನೂ ತಪ್ಪು ಮಾತಾಡಬೇಡಿ. ಎಕ್ಸ್ಪೆಷಲಿ ನಿಮ್ಮ ಪಾರ್ಟ್ನರ್ ರಿಲೇಟೆಡ್ ಆಗಿ ಏನು ತಪ್ಪಾಗಿ ಮಾತಾಡೋದಕ್ಕೆ ಹೋಗಬೇಡಿ. ನ್ಯೂ ಮೂನ್ ಅನ್ನೋದು ನಿಮ್ಮ ಲೈಫ್ಗೆ ಬ್ಯೂಟಿಫುಲ್ ಬಿಗಿನಿಂಗನ್ನು ತರೋ ಸಮಯ. ನಿಮ್ಮ ಎಮೋಷನ್ಸ್ ಅನ್ನೋದು ಕ್ಲೀನ್ ಆಗಿದ್ರೆ ನಿಮ್ಮ ಫ್ಯೂಚರ್ ಕೂಡ ಚೆನ್ನಾಗಿರುತ್ತೆ. ಸೊ ಈಗ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ ಅಂದರೆ, ಇವರಿಗೆ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಡಿಸೈರ್ ಇದೆ, ನಿಮ್ಮನ್ನು ಮೀಟ್ ಆಗಬೇಕು ಅನ್ನೋ ಆಸೆ ಇದೆ, ನಿಮ್ಮಿಬ್ಬರ ನಡುವೆ ಕನೆಕ್ಟಿವಿಟಿ ಬೇಕು ಅನ್ನೋ ಫೀಲಿಂಗ್ಸ್ ಇದೆ. ಈ ಪರ್ಸನ್ ಮೈಂಡ್ನಲ್ಲಿ ನಿಮ್ಮ ಬಗ್ಗೆ ತುಂಬ ಬ್ಯೂಟಿಫುಲ್ ಮೆಮೊರೀಸ್ಗಳಿದೆ. ಹಳೆಯ ದಿನಗಳ ಬಗ್ಗೆ ನೆನಪು ಮಾಡ್ಕೊಳ್ತಾರೆ. ನಿಮ್ಮ ಮಾತು, ನಿಮ್ಮ ನಗು, ನಿಮ್ಮ ಜೊತೆ ಕಳೆದ ಮೂಮೆಂಟ್ಸ್ಗಳನ್ನ ನೆನಪು ಮಾಡ್ಕೊಳ್ತಾರೆ. ಇದು ಎಲ್ಲವೂ ಇವರ ಮನಸ್ಸಿನಲ್ಲಿ ರಿಪೀಟ್ ಆಗ್ತಾ ಇರುತ್ತೆ. ನೀವಿಬ್ಬರೀಗ ಕಾಂಟ್ಯಾಕ್ಟಲ್ಲಿ ಇರಬಹುದು, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರಬಹುದು, ಡಿಸ್ಟೆನ್ಸ್ ಅನ್ನೋದು ಬಂದಿರಬಹುದು, ಅಥವಾ ಕಂಪ್ಲೀಟ್ಲಿ ಸೈಲೆಂಟ್ ಫೇಸಲ್ಲಿ ಇರಬಹುದು. ಆದರೆ ಒಂದು ಥಿಂಗ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ, ಈ ಪರ್ಸನ್ ಇನ್ನೂ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ಡೀಪ್ ಡೌನ್ ಆಗಿ ಇವರಿಗೆ ನಿಮ್ಮ ಬಗ್ಗೆ ಸ್ಟ್ರಾಂಗ್ ಡಿಸೈರ್ ಇದೆ. ಒಬ್ಬರೇ ಕೂತ್ಕೊಂಡಾಗ ನೈಟ್ ಟೈಮ್ನಲ್ಲಿ, ಸ್ಟ್ರೆಸ್ ಟೈಮ್ನಲ್ಲಿ ಅವ್ರು ನಿಮ್ಮನ್ನು ನೆನಪಿಸ್ಕೊಳ್ತಾರೆ. ಇವರ ಜೊತೆ ಯಾವಾಗ ಮಾತಾಡೋದು, ಏನು ಹೇಳೋದು, ಮಾತು ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಕಂಟಿನ್ಯೂಸಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಹೀಗೆಲ್ಲ ಯೋಚನೆ ಮಾಡ್ತಾ ಇರೋದ್ರಿಂದ ಕೆಲವೊಂದು ಟೈಮಲ್ಲಿ ಇವರ ಲೈಫ್ ಮೇಲೆ ಇವ್ರಿಗೆ ಫೋಕಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಡಿಸ್ಟರ್ಬ್ ಆಗ್ತಾ ಇದ್ದಾರೆ. ಬಿಕಾಸ್ ಆಫ್ ಯು, ನಿಮ್ಮ ಮೆಮೊರಿ ಇವರ ಮೈಂಡನ್ನು ಡಿಸ್ಟರ್ಬ್ ಮಾಡ್ತಾ ಇದೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಯಾವುದಾದ್ರೊಂದು ಮೆಮೊರಿ ಇರಬಹುದು, ಒಂದು ಮಾತಿರಬಹುದು, ಒಂದು ಇನ್ಸಿಡೆಂಟ್ ಇರಬಹುದು, ಇದು ಅವರನ್ನು ಕಾಡ್ತಾ ಇದೆ ಅನ್ನೋ ರೀತಿ ಕೆಲವರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಆದರೆ ಇವರು ತಮ್ಮ ಫೀಲಿಂಗ್ಸನ್ನು ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಭಯ ಪಡ್ತಾ ಇದ್ದಾರೆ, ಹೇಳ್ಕೊಳ್ತಾ ಇಲ್ಲ. ಇವ್ರಿಗೆ ಅನ್ನಿಸ್ತಾ ಇದೆ ನನ್ನ ಫೀಲಿಂಗ್ಸ್ ಹೇಳೋದು ಡಿಫಿಕಲ್ಟ್ ಅಂತ. ಅವರು ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ಬಟ್ ನೀವು ಅವರನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಇವರು ಅಂದ್ಕೊಳ್ತಾ ಇದ್ದಾರೆ. ಅಂದರೆ ಎಲ್ಲ ವಿಷಯವನ್ನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡ್ರೆ ಇನ್ನೆಷ್ಟು ಪೇಯ್ನ್ ಆಗಿಬಿಡುತ್ತೋ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಇವರ ಎನರ್ಜಿ ಪೇಯ್ನಲ್ಲಿದೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಎಮೋಷ್ನಲಿ ಡೌನ್ ಆಗಿದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಕೆಲವರ ಎನರ್ಜಿಯ ಪ್ರಕಾರ ಈ ಪರ್ಸನ್ ನಿಮ್ಮನ್ನು ಅಪ್ರೋಚ್ ಮಾಡದೇ ಇರೋದಕ್ಕೆ ಸ್ಟ್ರಾಂಗ್ ಆಗಿರುವ ರೀಸನ್ ಏನು ಅಂದರೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಆಗಿರಬಹುದು. ಇವರ ಫ್ಯಾಮಿಲಿ ಪ್ರೆಷರ್ ಇರಬಹುದು, ಕೆರಿಯರ್ ರೆಸ್ಪಾನ್ಸಿಬಿಲಿಟಿ ಇರಬಹುದು, ಫೈನಾನ್ಷಿಯಲ್ ಬರ್ಡನ್ ಇರಬಹುದು, ಫ್ಯಾಮಿಲಿ ಮಾತು ಕೇಳಬೇಕಾಗಿರ್ಬೋದು, ಫ್ಯಾಮಿಲಿ ಎಕ್ಸ್ಪೆಕ್ಟೇಷನನ್ನು ಫುಲ್ಫಿಲ್ ಮಾಡಬೇಕು ಅಂತ ಇರಬಹುದು. ಈ ರೀತಿ ರಿಸ್ಟ್ರಿಕ್ಷನ್ ಈ ಪರ್ಸನ್ನ ಮನಸ್ಸಿನಲ್ಲಿ ಅಥವಾ ಇವ್ರಿಗೆ ಇರಬಹುದು ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಇವರು ನಿಮ್ಮನ್ನು ಅಪ್ರೋಚ್ ಮಾಡೋದಕ್ಕೆ ಆಗದೇ ಇರಬಹುದು. ಬಟ್ ಇವರು ಥಿಂಕ್ ಮಾಡ್ತಾರೆ, ನಾನು ಯಾವ ಸಿಚುವೇಷನ್ನಲ್ಲಿ ಇದ್ದೀನಿ, ಯಾವ ಪ್ರಾಬ್ಲಮ್ನಲ್ಲಿ ಇದ್ದೀನಿ, ಯಾವ ಪ್ರಾಬ್ಲಮ್ನಲ್ಲಿ ಸ್ಟಕ್ ಆಗಿದ್ದೀನಿ, ಅದು ನನ್ನ ಪಾರ್ಟ್ನರ್ಗೆ ಅರ್ಥ ಆಗ್ತಾ ಇಲ್ವಲ್ಲ, ಈ ರೀತಿ ಕೂಡ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಇದರಿಂದ ಫ್ರಸ್ಟ್ರೇಷನ್ ಬಿಲ್ಡ್ ಆಗ್ತಾ ಇದೆ ಇವರ ಮನಸ್ಸಿನಲ್ಲಿ. ಇವರು
ಎಷ್ಟೇ ಎಮೋಷ್ನಲ್ ಆಗಿದ್ರೂ ಅವರ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡೋದಿಲ್ಲ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಆ್ಯಕ್ಟಿವ್ ಆಗಿರೋದಕ್ಕೆ ಈ ಪರ್ಸನ್ಗೆ ಸ್ಟ್ರೆಂತ್ ಇಲ್ಲ. ಸೋಷಿಯಲ್ ಲೈಫಲ್ಲಾಗಲಿ ಆಲ್ಮೋಸ್ಟ್ ಶಟ್ ಡೌನ್ ಆಗಿದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಫ್ರೆಂಡ್ಸ್ ಜೊತೆ ಜಾಸ್ತಿ ಮಾತಾಡ್ತಾ ಇಲ್ಲ ಅಥವಾ ಫ್ಯಾಮಿಲಿ ಜೊತೆ ಕೂಡ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅಂದರೆ ಮನೆ ಒಳಗಡೆ ಇದ್ದರೂ ಕೂಡ ಮೆಂಟಲಿ ಅಲೋನ್ ಫೀಲ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಕೆಲವರ ಎನರ್ಜಿ ಶೋ ಆಗ್ತಾ ಇದೆ. ಸಮ್ವೇರ್ ಸಫರಿಂಗ್ ಎನರ್ಜಿ ಇದೆ, ಗಿಲ್ಟ್ ಎನರ್ಜಿ ಇದೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ನನ್ನ ಕಾರಣದಿಂದ ನಮ್ಮ ರಿಲೇಷನ್ಶಿಪ್ ಹೀಗೆ ಆಯಿತು ಅಂತ ಸೆಲ್ಫ್ ಬ್ಲೇಮ್ ಮಾಡ್ತಾ ಇರ್ಬೋದು. ಅಥವಾ ಇವರ ಫ್ಯಾಮಿಲಿ ಏನಾದರೂ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅಡ್ಡ ಬಂದಿದ್ದರೆ, ಇವರ ಫ್ಯಾಮಿಲಿಗೆ ನಿಮ್ಮ ರಿಲೇಷನ್ಶಿಪ್ ಅನ್ನೋದು ಇಷ್ಟ ಇಲ್ದಿದ್ರೆ ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಇವರಿಂದ ಈ ರೀತಿ ಆಯ್ತಲ್ಲ ಅನ್ನೋ ಬಗ್ಗೆ ಕೂಡ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಇನ್ನು ನಿಮ್ಮ ಎನರ್ಜಿಯ ಪ್ರಕಾರ ನೋಡೋದಾದರೆ, ನೀವು ಇವರ ಬಗ್ಗೆ ಥಿಂಕ್ ಮಾಡ್ತಾ ಇಲ್ಲ ಅಂತ ಅಲ್ಲ, ಆದರೆ ಪ್ರೆಸೆಂಟ್ ಟೈಮಲ್ಲಿ ಫೋಕಸ್ ಮಾಡ್ತಾ ಇಲ್ಲ. ನೀವು ರೀಸೆಂಟ್ ಡೇಸ್ನಲ್ಲಿ ನೀವು ರೆಸ್ಟ್ಲೆಸ್ ಫೀಲ್ ಮಾಡ್ತಾ ಇದ್ದೀರಾ. ಅಂದರೆ ನಿಮ್ಮ ಪಾಡಿಗೆ ನೀವಿದ್ದೀರಾ ಅಂತ ಅನ್ನಿಸ್ತಾ ಇದೆ. ನಿಮಗೆ ಕ್ಲಾರಿಟಿ ಅನ್ನೋದು ಸಿಗಬೇಕು. ತುಂಬ ಯೋಚನೆ ಮಾಡ್ತೀರಾ ಕೆಲವೊಂದು ಬಾರಿ. ಒಂದು ಟೈಮ್ನಲ್ಲಿ ನೀವು ಈ ರಿಲೇಷನ್ಶಿಪ್ ಬಗ್ಗೆ ತುಂಬ ಸ್ಟ್ರೆಸ್ ಅನುಭವಿಸಿದ್ದೀರಾ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಅಂದರೆ ಈ ರಿಲೇಷನ್ಶಿಪ್ಗೋಸ್ಕರ ನೀವು ತುಂಬ ಹೋರಾಡಿದ್ದೀರಾ, ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ, ಬಟ್ ಅದು ಸಾಧ್ಯ ಆಗಿಲ್ಲ. ಅದರಿಂದ ನಿಮಗೆ ಹರ್ಟ್ ಆಗಿರಬಹುದು. ಹಾಗಾಗಿ ಅದನ್ನು ನಿಮಗೆ ಡೈಜೆಸ್ಟ್ ಮಾಡೋದು ಕಷ್ಟ ಆಗಿದೆ ಅನ್ನೋ ರೀತಿ ಕೂಡ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಹಾಗಾಗಿ ಈಗ ಪ್ರೆಸೆಂಟ್ ಟೈಮ್ನಲ್ಲಿ ನೀವು ಸ್ವಲ್ಪ ಕಾಮ್ ಆಗಿರ್ಬೋದು, ಅಥವಾ ಸ್ವಲ್ಪ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿರ್ಬೋದು, ಅಥವಾ ನಿಮ್ಮ ಬಗ್ಗೆ ನೀವು ಫೋಕಸ್ ಮಾಡ್ತಾ ಇರಬಹುದು. ಇಲ್ಲಿ ಕೆಲವರಿಗೆ ನಿಮ್ಮ ಎನರ್ಜಿಯ ಪ್ರಕಾರ ಹೆಲ್ತ್ ಇಶ್ಯೂಸ್ ಕೂಡ ರಿಫ್ಲೆಕ್ಟ್ ಆಗ್ತಾ ಇದೆ. ಗ್ಯಾಸ್ಟ್ರಿಕ್, ಆ್ಯಸಿಡಿಟಿ, ಸ್ಲೀಪ್ ಇಶ್ಯೂಸ್ ಈ ರೀತಿ ಏನಾದರೂ ಬಂದಿರಬಹುದು ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ನಿಮ್ಮ ಎನರ್ಜಿಯನ್ನು ನೋಡೋದಾದರೆ, ನೀವು ಅಂದ್ಕೊಳ್ತಾ ಇದ್ದೀರಾ, ನನ್ನ ಎನರ್ಜಿ ವೇಸ್ಟ್ ಮಾಡ್ಕೋಬಾರ್ದು, ಕಾಮ್ ಆಗಿರಬೇಕು, ನನ್ನ ಮೇಲೆ, ನನ್ನ ಲೈಫ್ ಮೇಲೆ, ನನ್ನ ಫ್ಯೂಚರ್ ಮೇಲೆ, ನನ್ನ ಕೆರಿಯರ್ ಮೇಲೆ ನಾನು ಫೋಕಸ್ ಮಾಡ್ಕೊಳ್ಳೋಣ ಅನ್ನೋ ರೀತಿ ನೀವು ಥಿಂಕ್ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಕೆಲವರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಈಗ ಮಾತುಕತೆ ಇರಬಹುದು, ಅಥವಾ ಡೀಪ್ ಕಾನ್ವರ್ಜೇಷನ್ ಅನ್ನೋದು ಇಲ್ಲ ಅಂತ ಅನ್ನಿಸ್ತಾ ಇದೆ. ನೀವು ಥಿಂಕ್ ಮಾಡ್ತೀರಾ, ಏನು ಪ್ರಯೋಜನ, ಎಷ್ಟು ಎಕ್ಸ್ಪ್ಲೈನ್ ಮಾಡಿದ್ರು ಸೇಮ್ ಸಿಚುವೇಶನ್ ಎದುರಾಗುತ್ತೆ ಅಂತ ನೀವು ಥಿಂಕ್ ಮಾಡ್ತಾ ಇರ್ಬೋದು. ಅಂದರೆ ಈಗ ನೀವಿಬ್ಬರು ಕನೆಕ್ಟ್ ಆಗಿದ್ರೂ ಕೂಡ ನೀವು ಆ ಪರ್ಸನ್ಗೆ ಯಾವುದೋ ಒಂದು ವಿಷಯದ ಬಗ್ಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟರು, ಎಷ್ಟು ಎಕ್ಸ್ಪ್ಲೈನ್ ಮಾಡಿದ್ರು ಅದೇ ಸೇಮ್ ಸಿಚುವೇಶನ್ ಮತ್ತೆ ಬರುತ್ತೆ ಅನ್ನೋ ರೀತಿ ಕೂಡ ನೀವು ಥಿಂಕ್ ಮಾಡ್ತಾ ಇರಬಹುದು. ಆದರೆ ಟ್ರುತ್ ಏನು ಅಂದರೆ, ಇಬ್ಬರಲ್ಲೂ ಕೂಡ ಫೀಲಿಂಗ್ಸ್ ಇದೆ, ಲವ್ ಇದೆ. ಇಬ್ಬರಿಗೂ ಒಬ್ಬರು ನೀವು ಅವರಿಗೆ ಬೇಕು ಅಂತ ಇದೆ, ನಿಮಗೂ ಕೂಡ ಆ ಪರ್ಸನ್ ಬೇಕು ಅಂತಿದೆ. ಬಟ್ ಡಿಸ್ಟೆನ್ಸ್ ಅನ್ನೋದು ಕ್ರಿಯೇಟ್ ಆಗಿರಬಹುದು ಅನ್ನೋ ರೀತಿ ಕಾಣಿಸ್ತಾ ಇದೆ. ಬಟ್ ಒಬ್ಬರ ಬಗ್ಗೆ ಒಬ್ಬರು ಕಂಪ್ಲೀಟ್ಲಿ ಮೂವ್ ಆನ್ ಆಗಿಲ್ಲ. ಒಂದು ದಿನ ಎಲ್ಲವೂ ಕ್ಲಿಯರ್ ಆಗುತ್ತೆ ಅಂತ ಇಬ್ಬರು ಕೂಡ ಡೀಪ್ ಇನ್ಸೈಡ್ ಹೋಪ್ ಇಟ್ಕೊಂಡಿದ್ದೀರಾ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಫ್ಯೂಚರಲ್ಲಿ ನಿಮ್ಮಿಬ್ಬರ ನಡುವೆ ಡಿಸ್ಟೆನ್ಸ್ ಅನ್ನೋದು ಎಂಡ್ ಆಗಬಹುದು. ಫ್ಯೂಚರ್ ಎನರ್ಜಿ ಅನ್ನೋದು ತುಂಬ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಮಾತಾಡುವಂಥ ಚಾನ್ಸ್ ತುಂಬ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ರೀಕನೆಕ್ಟ್ ಆಗೋದಕ್ಕೆ ಪಾಸಿಬಿಲಿಟಿ ಇದೆ. ಅಂದರೆ ಈಗ ಕನೆಕ್ಟೆಡ್ ಇದ್ದರೆ ಇನ್ನೂ ಕ್ಲೋಸ್ ಆಗುವ ಚಾನ್ಸಸ್ ತುಂಬ ಇದೆ. ಪಾರ್ಟ್ನರ್ ನಿಮ್ಮ ವ್ಯಾಲ್ಯೂವನ್ನು ಅರ್ಥ ಮಾಡ್ಕೋಬಹುದು. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಎಫರ್ಟ್ಸ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಬಹುದು. ಲವ್ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಬೇರೆಯವರ ಮೇಲೆ ಫೋಕಸ್ ಹೋಗಲ್ಲ. ಅಂದರೆ ಕೇವಲ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಇಬ್ಬರು ಕೂಡ ಫೋಕಸ್ ಮಾಡ್ತೀರಾ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಸೋಲ್ಮೇಟ್ ಎನರ್ಜಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಈಕ್ವಲ್ ಲವ್, ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಅನ್ನೋದು ಕಾಣಿಸ್ತಾ ಇದೆ. ಹೀಲಿಂಗ್ ಅನ್ನೋದು ಬರಬಹುದು ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ, ಪೀಸ್ ಅನ್ನೋದು ಬರಬಹುದು, ಎಮೋಷ್ನಲ್ ಬ್ಯಾಲೆನ್ಸ್ ಆಗುವ ಸಾಧ್ಯತೆ ತುಂಬ ಇದೆ. ಇಷ್ಟೆಲ್ಲ ಇದ್ದರೂ ಕೂಡ ಇಬ್ಬರ ನಡುವೆ ಮೂಡ್ ಸ್ವಿಂಗ್ಸ್ ಅನ್ನೋದು ಬರಬಹುದು, ಎಮೋಷನ್ಸ್ ಹೆವಿ ಆಗ್ಬೋದು. ಬಟ್ ಏನೇ ಆದರೂ ಬ್ಲೆಸ್ಸಿಂಗ್ಸ್ ಕೂಡ ನಿಮ್ಮ ಜೊತೆ ಇರುತ್ತೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಪ್ರಾಬ್ಲಮ್ಸ್ ಇದ್ದರೆ ಸೊಲ್ಯೂಷನ್ ಎನರ್ಜಿ ಕೂಡ ಇಲ್ಲಿ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಯೂನಿವರ್ಸ್ ಕಡೆಯಿಂದ ಫೈನಲ್ ಬ್ಲೆಸ್ಸಿಂಗ್ಸ್ ಮೆಸೇಜ್ ಯಾವ ರೀತಿ ಇದೆ ಅನ್ನೋದಾದರೆ, ನೀವು ಪ್ರೀತಿ ಕೊಟ್ಟಷ್ಟು, ನೀವು ಲವ್ ಕೊಟ್ಟಷ್ಟು ನಿಮಗೆ ಲವ್ ಅನ್ನೋದು ಮರಳಿ ಸಿಗುತ್ತೆ. ಹೀಲಿಂಗ್ ಅನ್ನೋದು ಬರುತ್ತೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ. ನಿಮ್ಮಿಬ್ಬರ ಲೈಫ್ನಲ್ಲಿ ಕ್ಲಾರಿಟಿ ಅನ್ನೋದು ಬರುತ್ತೆ. ರೈಟ್ ಪರ್ಸನ್ ಎನರ್ಜಿ ನಿಮ್ಮ ಲೈಫ್ಗೆ ಅಟ್ರ್ಯಾಕ್ಟ್ ಆಗುತ್ತೆ. ರೈಟ್ ಸೋಲ್ಮೇಟ್ ಎನರ್ಜಿ ಅನ್ನೋದು ನಿಮ್ಮ ಲೈಫ್ನಲ್ಲಿ ಬರುತ್ತೆ ಅನ್ನೋ ರೀತಿ ಕಾಣಿಸ್ತಾ ಇದೆ.
ಈಗ ಸಿಂಗಲ್ ಏನಾದರೂ ಆಗಿದ್ರೆ ನಿಮ್ಮ ಲೈಫ್ನಲ್ಲಿ ಒಬ್ಬ ಸೋಲ್ಮೇಟ್ ಎಂಟ್ರಿ ಆಗುವ ಸಾಧ್ಯತೆ ಕೂಡ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.